ಈ ಶರ್ಟ್ ಹಾಕ್ತಾರಂತೆ ವೈಟು, ಮತ್ತು ಸಾಕ್ಸು ಬೆಲ್ಟು ಎಲ್ಲ ಎತ್ತಿ ಇಟ್ಕೊಂಡಿದ್ದಾರೆ. ನಮ್ಮದು ಬ್ಲೌಸ್ ಹೊಸದು ಹೊಲ್ಕೊಂಡಿದ್ದೀನಿ, ಐರನ್ ಮಾಡ್ಕೋಬೇಕು. ಅದು ಮಧ್ಯಾಹ್ನ ಫುಲ್ ಬ್ಯುಸಿ ಆದೆ, ಐರನ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು, ಊಟ ಮಾಡಬೇಕು. ಆಗಲೇ ಆಯಿತು ಟೈಮು. ನೋಡಿ ಇನ್ನೂ ಹೆಂಗೆ ರೆಡಿ ಮಾಡ್ಕೊತಿದ್ದಾರೆ. ಬೆಳಗ್ಗೆ 5 ಗಂಟೆ. ನಮಗಿಂತ ಬೇಗನೆ ಎದ್ದು ಮೈಸೂರಿಗೆ ಹೊರಡ್ತಿದ್ದಾರೆ. ಆದರೆ ಟಿಕ್ ಟಾಪಾಗಿ ರೆಡಿಯಾಗಿದ್ದಾರೆ. ಜೋಬ್ ಇರುವಂತೆ ದುಡ್ಡು ಇಟ್ಕೊಳ್ಳೋಕ್ಕೆ, ಅವು ಜೋಬ್ ಇಲ್ಲ ಅಂತ ತೋರಿಸ್ತಾಯಿದ್ರು. ಪ್ಯಾಂಟ್ ಜೋಬಿಗೆ ಇಟ್ಕೊಳ್ಳಿ ಅಂತಿದ್ದೀನಿ. ದಾರ ಹೆಂಗೆ ಹಾಕತ್ತವ್ರು ನೋಡಿ. ಶೂಗೆ ದಾರ ಹಾಕ್ತಿದ್ದಾರೆ. ನಾನು ಹೊರಡ್ತಾ ಇದ್ದೀನಿ, ಟೈಮ್ ಆಗಿದೆ. ಹಾಕ್ಕೊಡ್ಬೇಕಾ? ಹಾಕತ್ತೀರ ನೀವೇನೆ? ಹಾಕ್ಕೊಡ್ಬೇಕಾ? ಹಾಕ್ತಾ ಇರಿ, ಬಂದೆ 2 ನಿಮಿಷ. ಎಷ್ಟಾಗುತ್ತೆ ಅಷ್ಟು ಹಾಕಿರಿ. ಟ್ರೈನ್ ಇಲ್ಲ ಇವತ್ತು. ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಓಡಾಡ್ತೈತಿ. ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಇವತ್ತು ಟ್ರೈನ್ ನಮ್ಮ ಏನಾಯ್ತು ಏನೇ ಕೆಲಸ ಇರ್ತೀವಿ, ಟ್ರೈನ್ ನಿಲ್ಸಿದ್ದಾರೆ. ಟಿಕೆಟ್ ತಗೊಂಡು ಹೊರಡ್ತಾ ಇದ್ದೀವಿ. ಟ್ರೈನ್ ಮಿಸ್ಸಿಂಗ್ ಅಲ್ಲ, ನಿಲ್ಲಿಸಿದಾರಂತ ಇವತ್ತು ಟ್ರೈನು. ಕೆಲಸ ನಡೀತಿದೆ ಅಂತ. ಮತ್ತು ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನು ಬೇಕು? ಮೈಸೂರಿಗೆ ಬಂದಾಯಿತು. ಎಲ್ಲಿ ಬಂದಿದ್ವಿ? ಎಲ್ಲಿಗೆ ಬಂದಿದ್ವಿ ಹೇಳಿ. ಎಲ್ಲಿ ಬಂದಿದ್ವಿ? ಮೈಸೂರು. ಎಲ್ಲಿ ಮೈಸೂರು ಅಂತ? ಮೈಸೂರು ಮಗಳ ಹತ್ರ. ಕಾಯಕ್ಕಾಗಲ್ಲ ಅಂತ ಬೈತಾವ್ರೆ, ಜೋರು ಹೊಡಿತಾವ್ರೆ, ತೊಳ್ತಾವ್ರಂತ. ತಿಂಡಿ ಮಾಡ್ತಾವ್ರೆ. ತಿಂಡಿ ಇಲ್ಲ ಇವತ್ತು. ತಿಂಡಿ ನಿಲ್ಲಿಸ್ತೇವೆ ತಿಂಡಿಗೆ ಅಲ್ವಾ? ಕ್ಯಾಮ್ರಾ ಓಡಿಸಿದ್ರಾ? ಇದೇನು ಮಾಡ್ಬೋದು ಹೇಳಮ್ಮ, ಮಾತಾಡಮ್ಮ. ಹಾಯ್, ಎಲ್ಲ ಮೈಸೂರಿಗೆ ಹೋಗಿ ಮಗಳ ಬೀದಿ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಇವಾಗ ಹೊರಗಡೆ ಇವರೆಲ್ಲ ನಾವು ಅವ್ರನ್ನ ಕರ್ಕೊಬರೋ ಕತ್ತಿಗೆ ಇವ್ರಿಗೂ ತಿಂಡಿ ತಿಂದ್ಕೊಟ್ಟಿದ್ವಿ. ಲೇಡೀಸ್ ಬೀದಿಲಿ ಬಿಡಲ್ಲ ಜೆಂಟ್ಸ್ನ, ಅಲ್ಲಿ ನಾನು ಕರ್ಕೊಂಡಿದ್ದೆ. ಇವಾಗ ತಿಂಡಿ ತಿಂತಾಯಿದ್ದೀನಿ. ಅವ್ರ ಬೀದಿಲಿ ಆಲ್ರೆಡಿ ತಿಂದಿದ್ದು. ಇವಾಗ ಕಾಲೇಜ್ ಹತ್ರ ಹೋಗ್ಬೇಕು. ಬಾಸು ರೆಡಿಯಾಗಿದ್ದಾರೆ. ನನಗೆ ಬೇಗ ಬೇಗ ತಿನ್ನಿ ಹಾಕೋ ಚಿನಿ. ಚೆನ್ನಾಗಿದೆ. ಪ್ಲೀಸ್ ಅಮ್ಮ. ಅಯ್ಯೋ, ಎಲ್ಲರೂ ಈ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ಕಾರಲ್ಲಿ. ಬಾಸ್ ಅಲ್ಲಿದ್ದಾರೆ ನೋಡಿ, ನಮ್ಮ ಬಾಸು, ಅಚ್ಚುಮೆಚ್ಚಿನ ಬಾಸು. ಆನ್ ಮಾಡಿಲ್ವಾ? ಕಾಲೇಜ್ ಒಳಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ವಿಜ್ಞಾನ ಭವನ, ಅಲ್ಲಿ ಫಂಕ್ಷನ್ ಮಾಡ್ತಾ ಇರೋದು. ಇದ್ದಾರೆ. ಜಾಸ್ತಿ ಚೆನ್ನಾಗಿ ಬಂದಿದೆ. ಊಟ ಇಬ್ಬರಿಗೆ ಅದೆಲ್ಲ ಗೊತ್ತಿಲ್ಲ. ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದಿದ್ವಿ ಅಂತ ಹೇಳೋದು. ಬಿಡ್ತಾರೆ ನಿಮಗೆ. ವಿಡಿಯೋ ಮಾಡಿ ಆಯ್ತಾ?
ಗಂಡ ಬರ್ತಾನೆ ನಾನಲ್ಲೇ ಬೆಂಟ್ರಿ ಇಲ್ಲ ಬರ್ಬೇಕು ಸೀರಿಯಲ್ ಇವೇನು ಕೊಡಿ ಹಾಕಳ ಟೋಪಿ ಆಮೇಲೆ ಹಾಕಳಂತೆ ಇದ್ರಲ್ಲಿ ಬರ್ತಿಲ್ಲ ಇವೆಲ್ಲ ನಿಂಗೇನಾ ಇಲ್ಲ ವಾಪಸ್ ಕೊಡ್ಬೇಕು ಎಲ್ಲನೂ ಹ್ಞೂ ಚೆನ್ನಾಗೈತೆ ಸುಮ್ಮನೆ ನಮ್ಮ ಇನ್ನೇನು ಬರ್ಬೇಕು ಓಕೆಯಾ ಎಲ್ಲ ಅದರಲ್ಲೂ ಸರಿಯಾ ಬಂದ್ಬಿಡ್ತೀರಾ ಓದ್ಕೊಂಡು ಮಕ್ಕಳ ಮೇಲೆ ಒಳಗೆ ಟ್ಯಾಕ್ಸ್ ಸಾಕ ಟ್ಯಾಕ್ಸ್ ಕಟ್ಕೋಬೇಕಂತ ರಿವರ್ಸ್ ಮಾಡ್ತಾರೆ ತೆಗಿಯೋ ಫೋಟೋನ ಸೂಪರ್ ಸೂಪರ್ ಮಗಳೇ ಎಲ್ಲರೂ ಮಗಳೇ ಸರಿ ಅಲ್ಲಿ ಮೇಲ್ಗಡೆ ಎಷ್ಟೊಂದು ಕಳಿಸಿ ಫೋಟೋ ಶೂಟ್ ಮಾಡ್ಕೊಳಕ್ ಬಂದಿದ್ದಾರೆ ನಿಮ್ಗೆ ಅರ್ಜೆಂಟ್ ಇದ್ರೆ ಯಾವುದು ಜಾಸ್ತಿ ಮೇಲ್ಗಡೆ Dr. Suyogi Oganasa, our Vice Chairperson, Dr. Seema Ganaman, to the dais. ಹಿಂದೆ ಕಳಿಸ್ಬೇಕು ಪೇರೆಂಟ್ಸ್ ಎಲ್ಲ ಹಿಂದೆ ಹಿಂದೆ ನಂಬರ್ ಕಾಲ್ गुरुपाय दण्डमत्ताय घोषे प्रदाय धीमहि गुणाधीनाय गुणाधीशाय गुणप्रविष्टाय धीमहि एकदन्ताय भक्तजनाय दूरीतनयाय धीमहि. Voice that echoes its pride, culture and heritage. I request everyone present here to kindly rise for the Nadagnite. Recognition and dreams step forward into reality. We have a wonderful program lined up for you today. We hope you will enjoy the ceremony and join us in this congratulating our budding nurses and graduates on their success. Without further ado, let's begin the ceremony. Nursing is not just a career, it is a calling. It requires not only knowledge, skill, but also a deep sense of empathy and humanity. In a world where technology continues to advance rapidly, the human touch provides universal. U means understanding, R means responsible, S means skilled, E means empathetic. I wish you good luck on all, and I would like to recite a poem composed by me on this wonderful occasion. Silent halls where shadows flee, she walks the night while others sleep. With a gentle hand. ಇಷ್ಟೇ ಬಂದಿಲ್ಲ ಕೊಡೋದು ಇಷ್ಟೇ ಬಂದಿಲ್ಲ 5 ನಿಮಿಷ ಬಾಸು ಬರೀ ಆಡ್ಕೊಳ್ಳೋದೇ ಕೆಲಸ ಈಗ 5 ನಿಮಿಷ ಬ್ರೇಕ್ ಕೊಟ್ಟಿದ್ದಾರೆ ಇಲ್ಲ ಹೊರಗಡೆ ಹೋಗಿ ನೀರು ಕುಡ್ಕೊಂಡು ಒಂದು ರೌಂಡು ಗಾಳಿ ಅವ ತಗೊಂಡು ಬಂದಿದ್ದೀವಿ ಸರಿ ಆಯಿತು ಇವಾಗ ಫಸ್ಟೇ ನನ್ನ ಮಗಳು ನಿಂತಿದ್ದಾಳೆ ವಿಡಿಯೋ ಮಾಡ್ತಾರೆ നിങ്ങളുടെ പ്രസൻസ് എത്ര ഇമ്പോർട്ടൻ്റ് വളരെ വളരെ ഇമ്പോർട്ടൻ്റ്. Ms. Kusuma P. from MLT. Mr. Bharat Bajran from MLT.
ಇನ್ನಿಂದಾಗಲ್ಲ ಆಯ್ತಾ Next, we have Miss Anteresa Matthews. ಅಲ್ಲಿ ಕಟ್ಟಿನಿ First year BSc Nursing and first year Allied Health Sciences, lamp lighting students. ಏನು ತಿನ್ನಂಗೆ ಆಗಲಿಲ್ಲ ಇಷ್ಟೊಂದಿಲ್ಲ ಆಗೈತೆ ಸ್ಕ್ಯಾನ್ ಮಾಡೋದಾ ಟಿಕೆಟ್ ತಗೊಂಡಾಗಿ ಯಾವ ಕಡೆ ಬರುತ್ತೋ ತಗೊಂಡು ನಮ್ಮ ಹಸ್ಬೆಂಡ್ ರೈಟ್ ಜನ ಇದ್ದಾರೆ ಸೀಟ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ ಹಾಸನ ಅಮ್ಮ ಬೇಕು ನಿದ್ದೆ ಹೊಡಿತಾವೆ ಆರಾಮಾಗಿ ಫುಲ್ ಸೀಟ್ ಸಿಕ್ಬಿಟ್ಟೈತೆ ಚೆನ್ನಾಗಿ ನಿದ್ದೆ ಹೊಡಿತಿರೋದು ನೋಡಿ ಚೆನ್ನಾಗಿ ಮಾಡ್ಕೊಂಡಿದ್ದೆ ಸಾಂಗಗಳು ಮಲಗಿರೋದು ಬಾಸು ಏನು ಮಾಡ್ತಿದ್ದೀರಾ ಚಾರ್ಜರ್ ಇಡ್ತಾ ಇದ್ದೀರಾ ನಿಜ ಆಯ್ತಾ ಎದ್ರಾ ಏನು ಇಡ್ತಿದ್ದೀರಾ ಎಲ್ಲ ಮನೆಗೆ ಬಂತು ಅಂತ ಹಾಸನ ಬಂತು ಅಂತಲ್ಲ ಇಡೀ ತರ್ಕಾರಿ ನಾನು ರೆಡಿ ಮಾಡ್ಕೊಂಡ್ರಾ ಇನ್ನೇನು ನೋಡ್ತಿದ್ದೀರಾ ಹಿಂಗಾಗ್ಲಿಕ್ಕೆ ಬಂತು ಅಂತ ಅದು ಅದಕ್ಕೆ ಬಂತು ಎಲ್ಲ ಪ್ಯಾಕ್ ಮಾಡಿದ್ರಾ ರೆಡಿ ಆಯ್ತಾ ಏನು ಬಿಟ್ಟಿಲ್ವಾ ಏನು ಬಿಟ್ಟಿಲ್ವಾ ಇಲ್ಲ ನೆನ್ಪು ತಗೊಂಡು ಎಸ್ ಡನ್ ಡನ್ ವೆರಿ ಗುಡ್ ಮನೆಗೆ ಹೋಗಿ ಏನು ಅಡುಗೆ ಮಾಡ್ತೀರಾ ಊಟ ಬೇಡವಾ ಊಟ ಬೇಡ ನಿಜ really ಹೊಟ್ಟೆ ಹೊಟ್ಟೆ ತುಂಬಿತಾ ಹೊಟ್ಟೆ ತುಂಬಿಲ್ವಾ ಬೇಡ ಅಂದ್ಬಿಟ್ಟು ಬೇಕು ಅಂತ ಇದ್ದೀರಾ ಒಂಚೂರು ಬೇಕು ಅಂತ ಆದ್ರೂ ಹೋಗಿ ನಾನು ಮಾಡಬೇಕು ಅಂತ ಆಯ್ತಾ ನಿದ್ದೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾಳೆ ಓಡಾಡಿ ಓಡಾಡಿ ಮೊದಲ ಹೋಗ್ಬೇಕು ಅಂತ ಅಲ್ಲಿ ಏನು ಹಾಲಲ್ಲೂ ಹಂಗೆ ಫಂಕ್ಷನ್ ನಡೀತೈತೆ ಹಾಲಲ್ಲೂ ಒಂದು ರೋಡ್ ನಿದ್ದೆ ಹೊಡೆದ್ರಿ ಇನ್ನೂ ಚೆನ್ನಾಗಿ ಹಲೋ ಬಸ್ ಹಲೋ ಯಜಮಾನ್ರೆ ಹಲೋ ಯಜಮಾನ್ರೆ ಹೆಂಗೆ ಮಾಡೋದು ನೀವು ಅಲ್ಲ ಮೂತಿ ಹೆಂಗೆ ಮಾಡ್ತೀರಾ ನೀವು ಹೆಂಗೆ ಮಾಡ್ತೀರಾ ನೀವು ಮೂತಿಯ
ಇಲ್ಲ ಹೆಂಗೆ ಆಡ್ಕೊತೀರ? ಓ ಆಗಲಿಕ್ಕೆ ಹಾಂ ಆಯ್ತು. ಹಾಸನ ಬಂದಮೇಲೆ ಹೇಳಿ, ನಮ್ಮ ಊರು ಬಂದಾಗ ಹೇಳಿ ಆಯ್ತಾ? ಹ್ಞೂ ಎಲ್ಲ ಹೊರಟ್ರಿ ಇದ್ದು ನೋಡಿ. ಅಪ್ಪ ಮಗ ಇಬ್ಬರು ನಿದ್ದೆ ಮಾಡಿದರು, ನಾನು ಒಂದು ರೌಂಡ್ ಮಲಗಿದ್ದೀನಿ. ನಮ್ಮ ಬರುತ್ತೆ ಎದ್ದಾಡಬೇಕು ನೋಡಿ, ಇಳಿದ್ಬಿಟ್ಟು ಎಲ್ಲೋಗಿದ್ದಾರೆ ಅಂತ ನೋಡಿ. ಕ್ರಾಸಿಂಗ್ ಇದೆ ಅಂತ ಹೇಳಿದ್ಬಿಟ್ಟು ಮೆತ್ತಗೆ ಎದ್ದೋಗಿರೋದ. ಹಾಂ ಯಪ್ಪ ಬನ್ನಿ, ಬನ್ನಿ ನಂದ್ರ ಬನ್ನಿ ಬನ್ನಿ ಹೊರಟು. ಅಯ್ಯೋ ಬನ್ರಿ, ಭಯ ಆಗ್ತಿದೆ. ಬನ್ರಿ, ಆಟ ಆಡ್ತಿದ್ದೀರಾ ನೋಡಿ. ಇವ್ರದ್ದು ಆಚೆಗೆ ಹೋಗಿರೋದ ಮತ್ತೆ ಆಟ ಆಡ್ತಿರೋದ ಇಲ್ಲ. ಆಯ್ತು ಹೆಂಗೆ ಆಡ್ತಾವ್ರೆ. ಕೆಲಸ ಮಾಡ್ತಾರೆ. ಅದ್ಯಾಕೆ ಹಂಗೆ ಎಳಿಬೇಕು? ಎಲ್ಲ ರೆಡಿ ಮಾಡಿ ಈಗ ಓಡಾಡ್ತಾವ್ರೆ. ಈಗ ಹೇಳಿದ್ಬಿಡಲ್ಲ, ಈಗ ಹೇಳಿಲ್ಲ. ಒಂದು ಆಗಲಿ ನೋಡೋಣ. ಹೆಂಗೆ ಅದೇಳಿ ನೋಡೋಣ. ಅದೇಳಿ ಹೇಳಿ ಜಾಡ ಹೇಳಿ ಬಾಸ್. ಗ್ಯಾಸ್ಟ್ರಿಕ್ ಆಗಿಲ್ಲ, ನೀರು ಬೇಕಾ? ಮನೆಗೆ ಹೋಗೋಣ. ಗಂಟಲು ನೋವಾಗಿತ್ತಾ? ಗ್ಯಾಸ್ಟ್ರಿಕ್ಕಾ? ಬೇಕಲ್ಲ ಐತಾ? ಊಟ ಸರಿಯಾಗಿಲ್ವಾ? ಹೋಟ್ಲು ಊಟ ಅಲ್ಲಿ ಪಲಾವ್ ಕೊಟ್ಟಲ್ಲ ಕಾಲೇಜಲ್ಲಿ, ಅದು ಚೆನ್ನಾಗಿಲ್ಲ. ಎಲ್ಲ ಓಪನ್ ಚಾರ್ಜರ್ ಅಪ್ಪ ಎಲ್ಲಿ? ಲಗೇಜ್ ಇಟ್ಕೊಂಡ್ಬಂದ್ರೆ ಇವ್ರು ಆರಾಮಾಗಿ ಬರ್ತಾರೆ. ಹಾಂ, ನನ್ನ ಹತ್ರ ಇಲ್ಲಿ ಅಪ್ಪನ ಕತ್ತಿ ಇದೆ. ನಾನೇ ಬಂದ್ವಿ. ನಮ್ಮ ಪಕ್ಷಿಗಳಲ್ಲಿ ಮುಚ್ಚಿರೋ ತೆಗ್ದೇ ಇಲ್ಲ. ಫುಡ್ ಹಾಕಿದ್ಲ್ವಾ?